ಬೇಕು ಈಗ ನಿಮ್ಗೆ ಅವಶ್ಯಕತೆ ರೈತರಿಗೆ ಮೆಕ್ಕೆಜೋಳ ತೊಗರಿ ಜೋಳ ಇವೆಲ್ಲ ಅದಾವ ಈಗ ಸ್ಟಾಕ್ ಕೊಡ್ತೀವಿ ಅಂದಾರ ಈಗ ಕೊಡ್ತೀವಿ ಅಂದಾರ ಇವತ್ತಿನಿಂದ ಪ್ರಾರಂಭ ಮಾಡಿ ಇವತ್ತಿನಿಂದ ಪ್ರಾರಂಭ ನಮ್ಮ ಮಡ್ರಿ ತಾಲೂಕು ಆಗ್ರೋ ಆಫೀಸಲ್ಲಿ ರೈತರಿಗೆ ಮೆಕ್ಕೆಜೋಳ ಉಣ್ಣೋ ಜೋಳ ತೊಗರಿ ಕೊಡ್ತಾ ಇದ್ದಾರೆ. ಕೂತ್ಕೊಳ್ಳ ತೊಂದ್ರಕ್ಕಾಗತ್ತಿಲ್ಲ. ಇನ್ನೇನು ಕೊನೆ ಅಂತ ಇದ್ದಾಗ ಬಿಲ್ಟ್ ಬಂದು ಆಗ್ಬಾರ್ದು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಬೀಜೋಪಚಾರ ಮಾಡಿ ಬಿತ್ರಿ, ಸಗಣಿ ಗೊಬ್ಬರ ಜೊತೆ ಟ್ರೈಕೋಡರ್ಮೋನ್ ಮಿಕ್ಸ್ ಮಾಡಿ ಬಿತ್ರಿ. ಈಗ ಬಿತ್ತೋದ್ರಿಂದ ಏನಾಗುತ್ತೆ, ಬಿಲ್ಟ್ ಅನ್ನೋ ರೋಗ ಬರೋದಿಲ್ಲ. ಇದರಿಂದ ನೀವು ರೋಗವನ್ನು ಹತೋಟಿ ಮಾಡ್ಬೋದು, ಮತ್ತೆ ಪ್ರಾಥಮಿಕ ಹಂತದಲ್ಲಿ ಬರುವಂತ ಹುಳುಗಳನ್ನು ಕೂಡ ನೀವು ಕಮ್ಮಿ ಮಾಡ್ಬೋದು ಅಂತಂದೇಳಿ ನಾವು ತಿಳಿಸ್ತೀವಿ. ಈಗ ಆಲ್ರೆಡಿ ನಾವು ಎಲ್ಲಾ ನಮ್ಮ ಏನು ಸಬ್ಸಿಡಿ ಸಹಾಯದಲ್ಲಿ ಕೊಡುವಂತ ಮೆಕ್ಕೆಜೋಳ ಯಾವ ಬಂದಿರುತ್ತೆ ಎಲ್ಲಾದ್ರೂ ನಾವು ಸಹಾಯದಲ್ಲಿ ಕೊಡೋದನ್ನ ರೇಟ್ ಕೂಡ ಹಾಕಿರ್ತೀವಿ. ನಾವು ಈಗ ನಮ್ಮ ಪ್ರತಿಯೊಂದಕ್ಕೂ ನಮ್ದು ಆನ್ಲೈನ್ ಅಂದ್ರೆ ನಾವು ಕೆ ಕಿಸಾನ್ ಒಂದು ತಂತ್ರಾಂಶದಿಂದ ವಿತರಣೆ ಮಾಡ್ತಿರ್ತೀವಿ. ಪ್ರತಿಯೊಬ್ಬ ರೈತರಿಗೆ 5 ಎಕರೆವರೆಗೂ ನಾವು ಸಬ್ಸಿಡಿ ಲಿಮಿಟ್ ಇರುತ್ತೆ. SC ST ರೈತರಿಗೆ 90% ಸಬ್ಸಿಡಿ ಸಹಾಯಧನ ಕೊಡ್ತಾರೆ. ಅದಕ್ಕೆ ನಾವು ಕಡ್ಡಾಯವಾಗಿ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಒದಗಿಸಬೇಕು. ಮತ್ತೆ ಪಾಣಿ ಇರುವಂತ ರೈತರದ್ದು ಆಧಾರ್ ಕಾರ್ಡು ಪಾಣಿ ಕಂಪಲ್ಸರಿ ಬೇಕಾಗಿರುತ್ತೆ. ಹಂಗಾಗಿ ಎಲ್ಲಾ ರೈತ ಬಾಂಧವರು ಕೂಡ ನಮಗೆ ಸಹಕಾರ ನೀಡಬೇಕು ಅಂತ ಹೇಳ್ತಾ ನಾವೊಂದು ಈ ಬೀಜ ವಿತರಣೆ ಕಾರ್ಯಕ್ರಮವನ್ನು ಇರೋಂಥ ಎಲ್ಲ ರೈತ ಮುಖಂಡರ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಯಾರಿದಾರ ಮತ್ತೆ ಎಲ್ಲ ಸರ್ವ ಜನ ರೈತರಿಗೂ ಸ್ವಾಗತಿಸುತ್ತಾ ಮತ್ತು ಪತ್ರಕರ್ತರಿಗೂ ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಈ ಒಂದು ಬೀಜ ವಿತರಣಾ ಕಾರ್ಯಕ್ರಮವನ್ನು ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ APMC ಆವರಣದಲ್ಲಿರುವಂತಹ ಕೃಷಿ ಆಗ್ರ ಕೇಂದ್ರದಲ್ಲಿ ಇಲಾಖೆಯ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತಹ ಹೊಸಮನಿ ಸಿದ್ದಪ್ಪ, ಕಾರ್ಯದರ್ಶಿ ಶಿವರಾಜ್, ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ಗೆಲ್ಲ ಪದಾಧಿಕಾರಿಗಳ ಮುಖಾಂತರ ಬೀಜ ವಿತರಣೆಯನ್ನು ನಡೆಸಲಾಯಿತು ರೈತರಿಗೆ. ಈ ಒಂದು ಸಂದರ್ಭದಲ್ಲಿ ಅನಿವಾರ್ಯ ಕಾರಣದಿಂದ ಬೆಂಗಳೂರಿನಲ್ಲಿ ಇರುವಂತಹ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ರೈತರಿಗೆ ಸಕಾಲದಲ್ಲಿ ಮಳೆಯಾಗಿದೆ, ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇವೆ. ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಯಾವುದೇ ತೊಂದರೆಯಾಗದಂತೆ ರೈತರಿಗೆ ಬೀಜ ವಿತರಣೆ ಮಾಡಬೇಕು. ಸರ್ಕಾರದೊಂದಿಗೂ ಕೂಡ ಸಮಾಲೋಚನೆಯನ್ನು ನಡೆಸಿದ್ದೇವೆ. ರೈತರ ಒಂದು ಏನು ಹೇಳಿಕೆಯ ಪ್ರಕಾರ ಸ್ವಲ್ಪ ಮಟ್ಟಿನ ಬೀಜದ ದರ ಹೆಚ್ಚಾಗಿದೆ ಎನ್ನುವಂತಹದ್ದು ನನ್ನ ಗಮನಕ್ಕೆ ಬಂದಿದೆ. ನಾವು ಮುಖ್ಯಮಂತ್ರಿಗಳ ಬಳಿಗೆ ತೆರಳುತ್ತೀವಿ, ಕೃಷಿ ಇಲಾಖೆ ಅಧಿಕಾರಿಗಳ ಕೃಷಿ ಮಂತ್ರಿಗಳ ಬಳಿಗೆ ತೆರಳುತ್ತೀವಿ. ಅಲ್ಲದೆ ಪ್ರಸಂಗ ಬಂದರೆ ನಮ್ಮ BJP ಪಕ್ಷದಿಂದ ಎಲ್ಲ ಶಾಸಕರ ನಿಯೋಗವೂ ಕೂಡ ತೆರಳುವುದರ ಮೂಲಕ ರೈತರಿಗೆ ಅನುಕೂಲವಾಗುವಂತಹ ದರದಲ್ಲಿ ರೀತಿಯಲ್ಲಿ ಸಬ್ಸಿಡಿಯನ್ನು ನೀಡಬೇಕು. ರೈತರಿಗೆ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ರೈತರು ಎನ್ನುವಂತಹ ಒಂದು ಬೇಡಿಕೆಯನ್ನು ಮುಖ್ಯಮಂತ್ರಿಗಳ ಎದುರಿಗೆ ಮತ್ತು ಕೃಷಿ ಮಂತ್ರಿಗಳ ಎದುರಿಗೆ ಒಂದು ಮನವಿಯನ್ನು ಮಾಡ್ತೀವಿ ಎನ್ನುವಂತಹದ್ದನ್ನು ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಹೇಳಿದರು. ಸಕಾಲದಲ್ಲಿ ಮಳೆ ಬಂದಿದೆ, ಬರಗಾಲದಿಂದ ತತ್ತರಿಸಿತ್ತು ರೈತ ಸಮುದಾಯ. ಇಂತಹ ಒಂದು ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ರೈತರು ಸಕಾಲದಲ್ಲಿ ಬೀಜವನ್ನು ಒಯ್ಯುವುದರ ಮೂಲಕ ಗೊಬ್ಬರದ ವಿತರಣೆ ಕೂಡ ಆರಂಭವಾಗುವಂತೆ ಈಗಾಗಲೇ ಸಂಬಂಧಪಟ್ಟಂಥವರಿಗೆ ಸೂಚನೆಯನ್ನು ನೀಡಲಾಗಿದೆ. ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲ ಅಧಿಕಾರಿಗಳು ಕೂಡ ನಿಮ್ಮ ಸೇವೆಗೆ, ಶಾಸಕನಾದ ನಾನು ಕೂಡ ನಿಮ್ಮ ಸೇವೆಗೆ ಸಿದ್ಧನಿದ್ದೇನೆ. ರೈತರು ಸಕಾಲದಲ್ಲಿ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು ಸರ್ಕಾರದ ಯೋಜನೆಗಳನ್ನು ಎನ್ನುವಂತಹ ಮಾತನ್ನು ಹೇಳಿದರು. ಅಲ್ಲದೆ ಈಗಾಗಲೇ ಒಂದು ಬೆಳೆ ವಿಮೆ ಇದೆ, ಆ ಬೆಳೆ ವಿಮೆಯನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಬೆಳೆ ವಿಮೆಯನ್ನು ಮಾಡಿಸಬೇಕು ಎನ್ನುವಂತಹ ಒಂದು ಸಲಹೆಯನ್ನು, ವಿನಂತಿಯನ್ನು ಕೂಡ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಮಾಡಿಕೊಂಡರು. ಬನ್ನಿ, ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಹೊಸಮನಿ ಸಿದ್ದಪ್ಪ ಮಾತನಾಡಿದ್ದಾರೆ. ಸಂದರ್ಭದಲ್ಲಿ ರೈತ ಮುಖಂಡರಾದಂತಹ ಬೆನ್ನೂರು ರುದ್ರಪ್ಪ ಸೇರಿದಂತೆ ಅನೇಕರು
ರೈತ ಮುಖಂಡರು ಉಪಸ್ಥಿತರಿದ್ದರು. ರೈತರು ಕೂಡ ಅತ್ಯಂತ ಹುಮ್ಮಸ್ಸಿನಲ್ಲಿ ಹುರುಪಿನಲ್ಲಿ ಸಕಾಲದಲ್ಲಿ ಮಳೆಯಾಗಿರೋದ್ರಿಂದ ಬಿತ್ತನೆಗೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಕುಳಿತಿದ್ರು. ಮತ್ತೆ ಅದನ್ನ ನಮಗೆ ಆನ್ಲೈನ್ ತೋರಿಸ್ಕೊಳಕ್ ಬೇಕಲ್ಲ, ಈಗ ಆನ್ಲೈನ್ ತೋರಿಸ್ಬೇಕು ಕೊಡ್ರಿ ಸರ್ ಪಾಣಿ. ನಾವು ಇದಕ್ಕೂ ಮುಂಚೆನೆ ಟೆಸ್ಟ್ ಮಾಡಿ ಹಾಕಿರ್ತೀವಿ. ಏನೋ ಒಂದು ವಾರದಲ್ಲಿ ಅವು ಮೊಳಕೆ ಬರ್ತಾವು. ನೀವು ಕೂಡ ನಿಮ್ಮಲ್ಲಿರೋ ಬೀಜ ಆಗಲಿ ಅಥವಾ ಹೊರಗಡೆ ತಗೊಂಡ್ರು ಕೂಡ ಮೊಳಕೆ ಪ್ರಮಾಣ ನೋಡ್ಬೋದು. ಒಂದು ವಾರದಲ್ಲಿ ಅವು ಮೊಳಕೆ ಬಂದ್ಬಿಡ್ತಾವೆ. 100 ಬೀಜದಲ್ಲಿ 90ಕ್ಕಿಂತ ಮೇಗ ಮೊಳಕೆ ಆಯ್ತು ಅಂತಂದ್ರೆ ಒಳ್ಳೆ ಬೀಜ ಅಂತ ತಿಳ್ಕೊಳ್ಳಿ. 90 ಭಾಗಕ್ಕಿಂತ ಕಡಿಮೆ ಮೊಳಕೆ ಆಯ್ತು ಅಂತಂದ್ರೆ ನಮ್ಮ ರೈತರಿಗೆ ಇವತ್ತಿನ ದಿನದಲ್ಲಿ ಪ್ರತಿಯೊಂದರಲ್ಲಿ ಬಹಳ ಕಷ್ಟಪಟ್ಟಿದ್ದಾರೆ. ಅವರಿಗೆ ಕಣ್ಣೀರು ವರ್ಷರು ಯಾರು ಇಲ್ಲ. ಬೀಜೋಪಚಾರ ಯಾಕಂದ್ರೆ ಈಗ ರೈತರನ್ನ ಹೊಂದಾಣಿಕೆ ಆಗ್ಬೇಕು. ಒಂದು ಏನು ಬೆಳಿಬೇಕು, ನಾನು ಏನು ಇದು ಮಾಡ್ಬೇಕು, ಯಾರ ಕೈಯಲ್ಲಿ ಕೈ ಹುಟ್ಟಿಲ್ಲ ಅಂದಂಗ ರೈತನ ಒಬ್ಬ ಆಗ್ಬಾರ್ದು ಅಂತ ಎಲ್ಲರಿಗೂ ಅನ್ನದಾತ. ಏನ್ ಮಾಡ್ಬೇಕು ಅಂತಂದ್ರೆ ಅವ್ರ ಬೀಜೋಪಚಾರ ಅನ್ನದಾತರ ಮಾತ್ರ ನಾವು ಊಟ ಮಾಡ್ತಕ್ಕಂಥ ಎಲ್ಲರೂ ಅದೇ ರೀತಿಯಲ್ಲಿ ಏನು ಬಿತ್ತಬೇಕು, ಚರ್ಚೆ ಮಾಡ್ಕೊಂಡು ಇವತ್ತಿನ ದಿನದಲ್ಲಿ ಏನ್ ಬೆಳೆದಿರ್ತೀವಿ ಅದಕ್ಕ ಮತ್ತೆ ಬೇರೆ ಪೀಕ್ ಏನ್ ಬೆಳಿತೀವೋ ಅದು ಸ್ವಲ್ಪ ಇಳುವರಿ ನನ್ನ ಪ್ರಕಾರ ತೊಗರಿ ಹಾಕಬಹುದು, ಎಲ್ಲ ಇದನ್ನ ಮಾಡ್ಕೋಬಹುದು. ಆಮೇಲೆ ಒಂದು ಪ್ರತಿಯೊಬ್ಬ ರೈತರು ಬಂದು ನಾವು ಅಧಿಕಾರಿಗಳಿಗೆ ಮೊನ್ನೆ ಸೂಚನೆ ಕೊಟ್ಟಿದ್ದೇವೆ. ನಮ್ಮ ಕಾರ್ಯದರ್ಶಿ ನಾವು ಎಲ್ಲರೂ ಬಂದು ಸರ್ ಕೂಡ ನಮಗೆ ಆಮೇಲೆ ಪ್ರತಿಯೊಬ್ಬ ರೈತರಿಗೆ ಏನು ಬಂದ್ರು ನೀವು ಇದ್ದದ್ದನ್ನು ವಾಪಸ್ ಕಳಿಸಲಾರ್ದಂಗ ಕೊಡ್ಬೇಕು. ಯಾವುದೇ ಕೆಲಸ ಬೀಜ ಗೊಬ್ಬರ ಕೊಡ್ಬೇಕಾದ್ರೆ ಏನೋ ಒಂದು ಬೇರೆ ಬೀಜ ಪಾಕೆಟ್ ಬೀಜ ಕೊಡ್ತಾರ, ಅದು ಇಲ್ಲ ಅಂತ ಹೇಳಿ ಕಳ್ಸ್ರಿ. ಇದ್ದು ಇಲ್ಲ ತಡಿ ಅಂತ ಕೇಳಿದ್ರೆ ಮತ್ತೆ ಅವ್ರಿಗೆ ಪಾಪ ಅವ್ರ ಕೆಲಸ ಬಿಟ್ಟು ಬಂದಿರ್ತಾರೆ, ಎಲ್ಲಿಂದನೋ ಬಂದಿರ್ತಾರ, ಮತ್ತೆ ಹೋಗ್ತಾ ಅವ್ರು ಬಹಳ ಅಡ್ಡಾಡ್ಸ್ಬಾರ್ದು ಅವ್ರಿಗೆ.